ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿರಿ ಚೆರಿ ಚಾನಲ್. ನಾವು ಕೊಟ್ಟಿಯೂರಿಗೆ ಹೋಗ್ತಾಯಿದ್ವಿ, ಅದರದ್ದು ವ್ಲಾಗ್ ಮಾಡ್ತಾಯಿದ್ದೀನಿ. ನಾವು ಮೈಸೂರಿಂದ ಕೊಟ್ಟಿಯೂರಿಗೆ ಹೊರಟಿದ್ವಿ. ಮೈಸೂರಿಂದ ಕೊಟ್ಟಿಯೂರಿಗೆ ರಾತ್ರಿ 11 ಗಂಟೆಗೆ ಹೊರಟ್ವಿ. ಕೊಟ್ಟಿಯೂರು ದೇವಸ್ಥಾನ ನೋಡಬೇಕು ಅಂತ ತುಂಬ ಆಸೆ ಆಗಿತ್ತು, ಅದಕ್ಕೆ ಹೊರಟ್ವಿ. ಬಸ್ ಎಲ್ಲ ಪೂಜೆ ಮಾಡಿಕೊಂಡು ನಾವು ಬಸ್ ಹತ್ತಿ ಹೊರಟ್ವಿ. ಬಸ್ ಹೊರಟಾಗ 11:30 ಆಗಿತ್ತು, 11:30 ಆಗಿತ್ತು. ಎಲ್ಲರೂ ಬಸ್ಸಲ್ಲೇ ಕೂತ್ಕೊಂಡು ಬಸ್ಸಿಂದ ಕೊಟ್ಟಿಯೂರಿಗೆ ಹೊರಟ್ವಿ. ಏನು ಅಂದರೆ ಸೀಟಲ್ಲಿ ಅಲ್ಲಿ ಕೂತ್ಕೋಬೇಕಾ ಇಲ್ಲಿ ಕೂತ್ಕೊಳ್ಳೋದು, ಆ ಸೀಟ್ ಚೆನ್ನಾಗಿದೆ ಈ ಸೀಟ್ ಚೆನ್ನಾಗಿದೆ ಅಂತ ಹಂಗೆ ನೋಡ್ಕೊಂಡು ಆಮೇಲೆ ಕೂತ್ಕೊಂಡ್ವಿ. ಅಲ್ಲೇ ಸ್ವಲ್ಪ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಂಡ್ರು. ನಂತರ ಎಲ್ಲ ಹೊರಡೋದೇ ತಡ, ಎಲ್ಲರೂ ನಿದ್ದೆ ಮಾಡಿಬಿಟ್ರು. ನಾವು ಬೆಳಗಿನ ಜಾವ 3:52ಕ್ಕೆ ರೀಚ್ ಆದ್ವಿ. ಕೊಟ್ಟಿಯೂರಿಗೆ ರೀಚ್ ಆದಾಗ 3:52, 3:52. ರೀಚ್ ಆದ ತಕ್ಷಣ ನೋಡಿ ಫ್ರೆಂಡ್ಸ್, ಆಗಲೇ ಆಲ್ರೆಡಿ ತುಂಬ ಜನ ಬಂದಿದ್ದರು. ಅಂಗಡಿಗಳೆಲ್ಲ ಓಪನ್ ಇತ್ತು. ನಾವು ಫ್ರೆಶ್ ಅಪ್ ಆಗೋಕ್ಕೆ ಹೊರಟ್ವಿ. ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ವಿ, ಹೊರಡೋಣ ಅಂತ. ಇಲ್ಲಿ ಮೆಟ್ಲ ಹತ್ರ ಯಾರೂ ಜನ ಇರಲಿಲ್ಲ. ಅದು ನೋಡ್ಬಿಟ್ಟು ನಾವು ರಶ್ ಇಲ್ಲ, ಎಲ್ಲ ರಶ್ಶು ಅಂತಾರೆ, ರಶ್ ಇಲ್ಲ ಅಂತ ಅಂದ್ಕೊಂಡು ಖುಷಿಯಾಗಿ ಹೋದ್ವಿ ಫ್ರೆಂಡ್ಸ್. ಆಮೇಲೆ ನಮಗೆ ಗೊತ್ತಾಗಿತ್ತು, ಮುಂದೆ ನೋಡಿದ್ರೆ ಇಷ್ಟೊಂದು ರಶ್ ಇದೆ ಅಂತ. ಇಲ್ಲಿ ಪಕ್ಕದಲ್ಲೇ ಹೊಳೆ ಇರುತ್ತೆ, ಅಲ್ಲಿ ಕೆಲವರು ಅಲ್ಲೇ ಸ್ನಾನ ಮಾಡೋರು ಸ್ನಾನ ಮಾಡ್ಕೋತಾರೆ ನೋಡಿ ಫ್ರೆಂಡ್ಸ್. ಎಲ್ಲ ಸ್ನಾನ ಮಾಡೋರು ಸ್ನಾನ ಮಾಡ್ತಾ ಇದ್ದಾರೆ. ನಾವೆಲ್ಲ ಆಲ್ರೆಡಿ ಫ್ರೆಶ್ ಅಪ್ ಆಗಿ ಹೊರಟ್ವಿ. ನಾವು ಆಮೇಲೆ ನೋಡಿ ಇಲ್ಲಿಗೆ ಬಂದಮೇಲೆ ನಮಗೆ ಗೊತ್ತಾಗಿದ್ದು ಇಷ್ಟೊಂದು ಜನ ಇದ್ದಾರೆ, ಇಷ್ಟೊಂದು ರಶ್ ಆಗಿದೆ ಅಂತ. ಅದು 4:30ಗೆ ಇಷ್ಟೊಂದು ರಶ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಏನು ಜನ ಮೂನೇ ಆಗ್ತಾ ಇರಲಿಲ್ಲ, ಅಷ್ಟು ರಶ್ಶು. ನಾವು ಮಾರ್ನಿಂಗ್ ರಶ್ ಇರಲ್ಲ ಅಂದ್ಬಿಟ್ಟು ಮಾರ್ನಿಂಗ್ ಬಂದ್ವಿ. ಬೆಳಗ್ಗೆ ಬಂದರೆ ರಶ್ ಇರಲ್ಲ, ಬೇಗ ದರ್ಶನ ಆಗಿಬಿಡುತ್ತೆ ಅಂತ ಬೇಗ ಬಂದ್ವಿ. ಅದು ನೋಡಿದ್ರೆ ಇಷ್ಟು ಬೇಗನೂ ಜನ ಆಗಲೇ ಅಷ್ಟೊಂದು ಜನ ಬಂದುಬಿಟ್ಟಿದ್ರು. 4:30 ಅಷ್ಟರಲ್ಲಿ ನಮಗಿಂತ ಮುಂಚೆ 4 o'clockಗೆ ಬಂದುಬಿಟ್ಟಿದ್ರು ಜನ ಎಲ್ಲ. ಆ ರಶಲ್ಲೂ ನಾವು ಕ್ಯೂ ನಿಂತ್ಕೊಂಡು ದರ್ಶನ ಮಾಡೋಣ ಅಂತ. ನೋಡಿ ಫ್ರೆಂಡ್ಸ್, ಆಗಲೇ 4:30ಲಿ ಎಷ್ಟು ಜನ ರಶ್ ಇದ್ದಾರೆ ನೋಡಿ. ಕ್ಯೂವಲ್ಲಿ ನಿಂತ್ಕೊಂಡು ನಾವು ಅದು ಲೈನ್ ಮಾತ್ರ ಮುಂದಕ್ಕೆ ಮೂವ್ ಆಯ್ತಾನೆ ಇಲ್ಲ. ಸ್ವಲ್ಪ ಮೂವ್ ಆಗೋದು 1 hour ಟೈಮ್ ತಗೋತಿತ್ತು, ಸ್ವಲ್ಪ ಮೂವ್ ಆಗೋಕ್ಕೆ. ಅಷ್ಟು ಜನ ರಶ್ಶು, ಫುಲ್ ರಶ್. ಅಂತೂ ಇಂತೂ ನಾವು ಇನ್ನೇನು ಮಾಡೋದು ಅಂದ್ಬಿಟ್ಟು ನಿಂತಿದ್ದೀವಲ್ಲ ಕ್ಯೂ ಅಲ್ಲಿ ಅಂದ್ಬಿಟ್ಟು ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡ್ಕೊಂಡು ಆಚೆ ಬರೋ ಅಷ್ಟರೊಳಗೆ ನಾವು ನಿಂತಾಗ 4:30, ದರ್ಶನ ಮಾಡ್ಕೊಂಡು ಆಚೆ ಬರೋ ಅಷ್ಟರೊಳಗೆ 9:30 ಆಗಿತ್ತು ಫ್ರೆಂಡ್ಸ್.
ಹಂಗೆ ಅಲ್ಲೇ ಪ್ರಸಾದ ತಗೊಂಡು ಅಲ್ಲೇ ತೀರ್ಥ ಕೊಡ್ತಾಯಿರ್ತಾರೆ, ಅದನ್ನು ಕುಡ್ಕೊಂಡು ಪ್ರಸಾದ ಇಸ್ಕೊಂಡು ಆಮೇಲೆ ದೇವ್ರ ಸುತ್ತ ಒಂದು ರೌಂಡ್ ಪ್ರದಕ್ಷಿಣೆ ಮಾಡಿಬಿಟ್ಟು ಅದು ತುಂಬ ಚೆನ್ನಾಗಿದೆ ದೇವಸ್ಥಾನ. ದೇವ್ರ ಸುತ್ತ ನೀರೊಳಗೆ ನಡ್ಕೊಂಡು ಹೋಗೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಯಾರ್ಯಾರು ಹೋಗಿದ್ದೀರಾ ನಿಮ್ಮ ಅನುಭವ ಹೇಳಿ, ಕಮೆಂಟ್ ಹಾಕಿ. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಆಯಿತು ಇಲ್ಲ ಕಷ್ಟ ಆಯಿತು ಹೋಗಿ ದರ್ಶನ ಮಾಡಿದ್ದು ಅನಿಸಿದ್ರೆ ಕಮೆಂಟ್ ಮಾಡಿ. ತುಂಬ ರಶ್ ಇತ್ತು ಆದರೂ ನಮ್ಗೆ ಇಷ್ಟ ಆಯಿತು ಫ್ರೆಂಡ್ಸ್. ನೋಡಿ ಈ ಥರ ನೀರಲ್ಲಿ ಹೋಗೋದು ತುಂಬ ಚೆನ್ನಾಗಿದೆ ದೇವಸ್ಥಾನ, ನೋಡೋಕ್ಕೂ ಚೆನ್ನಾಗಿದೆ, ಒಂಥರ ಪ್ಲೇಸು ತುಂಬ ಚೆನ್ನಾಗಿದೆ. ಇದು ಒಂದಕ್ಕೊಂದು ಕಲ್ಲು ಉಜ್ಜಿದ್ರೆ ಅಲ್ಲಿ ಗಂಧ ಬರುತ್ತೆ, ಅದು ನಾವು ಉಜ್ಜಿ ಕಲ್ಲಲ್ಲಿ ಗಂಧ ತೊಗೊಂಡು ಹಣೆಗೆ ಇಕ್ಕೊಂಡ್ವಿ ಫ್ರೆಂಡ್ಸ್. ಅಲ್ಲಿ ವೀಡಿಯೋ ಮಾಡೋಕ್ಕೋದ್ರೆ ವೀಡಿಯೋ ಮಾಡಬೇಡಿ ಅಂತ ಇದ್ರು ಫ್ರೆಂಡ್ಸ್. ವೀಡಿಯೋ ಮಾಡೇ ಇಷ್ಟೊಂದು ಫೇಮಸ್ ಆಗಿದೆ, ಆದರೂ ವೀಡಿಯೋ ಮಾಡಬೇಡಿ ಅಂತಾರೆ. ವೀಡಿಯೋ ಮಾಡಲಿಲ್ಲ ಅಂದರೆ ಇಷ್ಟೊಂದು ಫೇಮಸ್ ಎಲ್ಲ ಆಯ್ತಿದ್ರು, ಇಷ್ಟೊಂದು ಜನ ಎಲ್ಲಿ ಬರ್ತಾಯಿದ್ರು, ಯಾರಿಗೂ ಗೊತ್ತಾಗ್ತಾನೇ ಇರಲಿಲ್ಲ ವೀಡಿಯೋ ಮಾಡಿ ಹಾಕಲಿಲ್ಲ ಅಂದಿದ್ರೆ. ಆದರೂ ವೀಡಿಯೋ ಮಾಡಬೇಡಿ ಅಂತ ಗಲಾಟೆ ಮಾಡ್ತಾರೆ. ಫೋನ್ ತೆಗೆದ್ರೆ ಸಾಕು ವೀಡಿಯೋ ಮಾಡಬೇಡಿ ಅಂತ. ಇಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ, ಇದನ್ನು ನಾವು ನೋಡಿಕೊಂಡು ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡ್ವಿ. ನಾನು ವೀಡಿಯೋ ಮಾಡ್ತಾಯಿದ್ದಕ್ಕೆ ಅವ್ರು ವೀಡಿಯೋ ಮಾಡಬೇಡಿ ಅಂತ ಬಂದುಬಿಟ್ರು ಫ್ರೆಂಡ್ಸ್, ಅದಕ್ಕೆ ವಾಪಸ್ ಈ ಕಡೆ ಮಾಡಿದ್ದೆ. ಹಾಗೆ ಈ ಕಡೆ ಸೈಡ್ ನಾವು ಈಗ ಬರಬೇಕಾದ್ರೆ ಅಲ್ಲಿ ಪ್ರಸಾದ ಮಾಡ್ತಾಯಿದ್ರು ಫ್ರೆಂಡ್ಸ್. ದೇವರಿಗೆ ನೈವೇದ್ಯ ಮಾಡ್ತಾಯಿದ್ರು, ಅದನ್ನು ಇಲ್ಲಿ ನೋಡಿ, ಇದು ದೇವರಿಗೆ ನೈವೇದ್ಯ ಮಾಡ್ತಾಯಿದ್ರು, ಅದನ್ನು ನೋಡಿಕೊಂಡ್ವಿ. ಹಾಗೆ ಮುಗಿಸ್ಕೊಂಡು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ವಾಪಸ್ ಅಲ್ಲಿಂದ ಹೊರಟ್ವಿ. ಹಾಗೆ ಮೇಲೆ ಬಂದ್ಬಿಟ್ಟು ಒಂದು ರೌಂಡ್ ವೀಡಿಯೋ ಮಾಡಿಕೊಂಡು ಇಷ್ಟೊಂದು ಜನ ಇದ್ದಾರೆ ಅಂತ ಮಾತಾಡ್ಕೊಂಡ್ವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಜನ ಬಂದಿದ್ದರು. ನಾವು ಹೋದಾಗ್ಲೂ ವೀಕ್ ಡೇಸು ಜನ ಇರ್ತಾರೆ, ವೀಕೆಂಡ್ಸು ಜನ ಇರ್ತಾರೆ ಫ್ರೆಂಡ್ಸ್. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಅಲ್ಲೇ ಪಕ್ಕದಲ್ಲೇ ಒಂದು ಕಾಲಭೈರವೇಶ್ವರ ಅಂತ ದೇವಸ್ಥಾನ ಇದೆ, ಅದಕ್ಕೆ ಹೋಗಿ ಅಲ್ಲಿ ಅವಲಕ್ಕಿ ಪ್ರಸಾದ ಕೊಟ್ಟರು, ಅದನ್ನು ಇಸ್ಕೊಂಡು ಮತ್ತೆ ವ್ಯಾನ್ ಹತ್ರ ಬಸ್ ಹತ್ರ ಹೊರಟ್ವಿ ಫ್ರೆಂಡ್ಸ್. ಬಸ್ ಹೊರಡ್ತು. ನೆಕ್ಸ್ಟು ಮೃದಂಗ ಶೈಲೇಶ್ವರಿ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲೂ ರಶ್ಶು ಫ್ರೆಂಡ್ಸ್, ಮೃದಂಗ ಶೈಲೇಶ್ವರಿ ದೇವಸ್ಥಾನದಲ್ಲೂ ರಶ್ಶು, ಎಲ್ಲಿ ನೋಡಿದ್ರೂ ರಶ್. ಅಲ್ಲೂ ಕ್ಯೂ ನಿಂತ್ಕೊಂಡು ದರ್ಶನ ಮಾಡ್ಕೊಂಡ್ವಿ, ಅಲ್ಲೇ ಊಟ ಮಾಡ್ಕೊಂಡ್ವಿ, ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ.
ಅಲ್ಲಿ ಕಾಫಿಗೆ ನಿಲ್ಲಿಸಿದ್ರು. ಕಾಫಿ ಬಿಸ್ಕೆಟು ತಿನ್ಬೇಕಾದ್ರೆ ನೋಡಿ ಫ್ರೆಂಡ್ಸ್, ಅಲ್ಲೊಂದು ಬೆಕ್ಕಿತ್ತು. ಒಂದು ಬಿಸ್ಕೆಟ್ ಹಾಕಿದ ತಕ್ಷಣ ತಿನ್ಕೋತಾ ಇತ್ತು. ಎಷ್ಟು ಚೆನ್ನಾಗಿ ನೋಡ್ತಾಯಿತ್ತು. ಹಾಗೆ ಆ ಬೆಕ್ದು ಸುಮ್ಮನೆ ವೀಡಿಯೋ ಮಾಡ್ಕೊಂಡ್ವಿ. ಹಾಗೆ ಮತ್ತೆ ಭಗವತಿ ಮಡಾಯಿಕಾವು ದೇವಸ್ಥಾನಕ್ಕೆ ಹೊರಟ್ವಿ ಫ್ರೆಂಡ್ಸ್. ಮಡಾಯಿಕಾವು ದೇವಸ್ಥಾನದಲ್ಲಿ ರೀಚ್ ಆದ್ವಿ. ಅಲ್ಲೂ ರಶ್ಶು ಫ್ರೆಂಡ್ಸ್. ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದರು ವೀಡಿಯೋ ಮಾಡಿ ಅಂತ. ಅವ್ರದ್ದು ಹಾಗೆ ವೀಡಿಯೋ ಮಾಡ್ಕೊಂಡು ಅಲ್ಲಿ ಹೋದ್ವಿ ದರ್ಶನಕ್ಕೆ ನಿಂತ್ಕೊಳ್ಳೋಕ್ಕೆ. ಇಲ್ಲೇನೋ ಶತ್ರು ಸಂಹಾರ ಪೂಜೆ ಮಾಡ್ತಾರಂತೆ ಫ್ರೆಂಡ್ಸ್. ನೀವು ಯಾರು ಮಾಡಿಸೋರಿದ್ರೆ ಹೋಗಿ ಮಾಡಿಸಿ. ನಾವು ಸುಮ್ಮನೆ ದೇವ್ರ ದರ್ಶನ ಮಾಡ್ಕೊಂಡ್ವಿ, ಹಾಗೆ ವಾಪಸ್ ಬಂದ್ವಿ. ನೈಟ್ ವಾಪಸ್ ಹೊರಟಿ ಬೆಳಗ್ಗೆ ಮಾರ್ನಿಂಗ್ ರೀಚ್ ಆದ್ವಿ. ಯಾರಿಗಾರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರ್ಯಾರು ಕೊಟ್ಟಿಯವ್ರಿಗೆ ಹೋಗಿದ್ದೀರಾ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಹಾಕಿ. ಆದರೂ ನಮಗೆ ತುಂಬ ಇಷ್ಟ ಆಯಿತು ದರ್ಶನ ಮಾಡಿದ್ದು. ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಬಾಯ್.